ಯಾದಗಿರಿಯ ಪಿಎಸ್ಐ ಪರಶುರಾಮ್ ಅವರ ಅನುಮಾನಾಸ್ಪದ ಸಾವಿನ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಚಿತ್ರದುರ್ಗದ ಕರುನಾಡ ವಿಜಯ ಸೇನೆ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಯಾದಗಿರಿಯ ಪಿಎಸ್ಐ ಪರಶುರಾಮ್ ಅವರಿಗೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಪುತ್ರ ಪಂಪನಗೌಡ ಅವರು ಜಾತಿ ನಿಂದನೆಯನ್ನು ಮಾಡಿದ್ದು, ಜಾತಿ ನಿಂದನೆಯ ಪ್ರಕರಣ ಜೊತೆಗೆ ಲಂಚತನದ ಪ್ರಕರಣವನ್ನು ದಾಖಲಿಸಿ ಅವರನ್ನು ಕೂಡಲೇ ಬಂಧಿಸಬೇಕು. ಪರಶುರಾಮ್ ಅವರಿಗೆ ಅವರು ಕಾರ್ಯನಿರ್ವಹಿಸುತ್ತಿದ್ದ ಠಾಣೆಯಲ್ಲಿ ಮುಂದುವರೆಸಲು ಲಂಚದ ಹಣಕ್ಕೆ ಕಿರುಕುಳ ನೀಡಿದ್ದು ಕೇಳಿಬಂದಿದೆ. ಆದ್ದರಿಂದ ಶಾಸಕ ಮತ್ತು ಅವರ ಪುತ್ರನನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿದರು. ಅದರಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿದರು. ಶಾಸಕನ ಪುತ್ರ ಪಂಪನಗೌಡ ಪಾಟೀಲ್ ರವರ ಬಂಧನ ಆಗಲೇಬೇಕು. ಗೃಹ ಇಲಾಖೆಯ ವರ್ಗಾವಣೆ ದಂಧೆ ನಿಲ್ಲಲೇಬೇಕು. ಪಿಎಸ್ಐ ಪರಶುರಾಮ್ ಅವರ ಸಾವಿಗೆ ನ್ಯಾಯ ಸಿಗಲೇಬೇಕು. ಪರಶುರಾಮ್ ಅವರ ಸಾವಿಗೆ ಸಿಬಿಐ ತನಿಖೆಗೆ ಕೊಡಲೇಬೇಕು. ಕರುನಾಡ ವಿಜಯ ಸೇನೆ ಹೋರಾಟಕ್ಕೆ ವರ್ಗಾವಣೆ ದಂಧೆ ನಿಲ್ಲಲೇಬೇಕು. ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಬಂಧನವಾಗಲೇಬೇಕು. ಯಾದಗಿರಿ ಶಾಸಕರ ಪುತ್ರ ಪಂಪನಗೌಡ ಬಂಧನ ಆಗಲೇಬೇಕು. ಸರ್ಕಾರ ಕಾನೂನಂತೆ ರಾಜ್ಯದ ಯಾದಗಿರಿ ಜಿಲ್ಲೆ ಯಾದಗಿರಿ ನಗರದ ಪಿಎಸ್ಐ ಪರಶುರಾಮ್ ಅವರು ಅನುಮಾನಾಸ್ಪದವಾಗಿ ಅವರ ಪತ್ನಿ ಇವತ್ತು ದೂರು ಕೊಟ್ಟಿದ್ದಾರೆ ಎಸ್ ಪಿ ಅವರಿಗೆ. ಅಲ್ಲಿನ ಸ್ಥಳೀಯ ಶಾಸಕರಾದ ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಪುತ್ರ 30 ಲಕ್ಷ ಹಣ ಬೇಡಿಕೆ, ಅಂದರೆ 7 ತಿಂಗಳಿಗೆ ಕೇವಲ ಗೃಹ ಇಲಾಖೆ ವರ್ಗಾವಣೆ ದಂಧೆ ಮಾಡ್ತಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಕೇವಲ 7 ತಿಂಗಳಲ್ಲಿ ಒಬ್ಬ PSI ಅವರನ್ನ ವರ್ಗಾವಣೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಮೇಲ್ನೋಟ ಕಂಡುಬಂದಿದೆ. ಇದರಲ್ಲಿ ಹಣ ಮಾಡುವ ಉದ್ದೇಶದಿಂದಲೇ ಶಾಸಕ ಮತ್ತು ಶಾಸಕರ ಪುತ್ರ ಕೈವಾಡ ಇದೆ. ಮತ್ತು ನೀನು ಛಲವಾದಿ ಜನಾಂಗದವನು, ನಿಮ್ಮನ್ನ ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ಉಳಿಸಲ್ಲ ಅಂತ ಹೇಳ್ಬಿಟ್ಟು ಸೆನ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ದಾನೆ.